ಮಾತು ಬರಲ್ಲ, ಕಿವಿನು ಕೇಳಲ್ಲ. ಗಾಯ ಕಚ್ಚಿ ಕಚ್ಚಿ ಎಲ್ಲ ಗಾಯ ಕಚ್ಚಿ ಕಚ್ಚಿ ಎದೆಗೆ ಕಚ್ಚವ್ರೆ. ಜೀವಂತವಾಗಿ ಬಿಟ್ಟಿದ್ರೆ ಸಾಕಿತ್ತು ಸರ್ ನಮ್ಗೆ. ಅವ್ರು ಯಾರ ಮೇಲೆ ನನ್ ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ರು. ನನ್ ಸಾಯೋವರೆಗೂ ನನ್ ಮಗಳಿಗೆ ನೋಡ್ತಾ ಇದ್ದೆ. ಭದ್ರಾಪುರದಲ್ಲಿ ನಿನ್ನೆ ಹುಡುಗಿ ಸತ್ತೋಗಿತ್ತು. ಏನ್ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ. ಇವತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ, ಹುಡುಗಿನ ಕಚಡ ಸೂಳೆ ಮಕ್ಕಳು 4 ಜನ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಎಷ್ಟು ಹಿಂಗಿಂಗ್ ಸಾಯಿಸಿದಾರೆ ಅಂತ ಹುಡುಗಿನ ಸಿಗರೇಟ್ ಅಲ್ಲಿ ಚುಚ್ಚಿ ಮಚ್ಚಲೆಲ್ಲ ಹೊಡೆದಿದ್ದಾರೆ, ಬೆನ್ನು ಮುಳೆಲ್ಲ ಮುಡ್ದಾಕಿ ಕತ್ತು ತಿರುಗಿಸಿ ಕತ್ತು ಮೇಲೆ ಕಾಲಿಟ್ಟು ಕೊಲೆ ಮಾಡಿದ್ದಾರೆ. ಅಷ್ಟು ಕ್ರೂರವಾಗಿ ಕೊಲೆ ಮಾಡುವಂತದ್ದು ಏನ್ ಮಾಡಿತಿ ಹುಡುಗಿ? ಕೂಗಕ್ಕೂ ಬಾಯಿ ಇಲ್ಲ, ಕಿವಿ ಕೇಳಿಸಲ್ಲ ಅಂತ ಹುಡುಗಿನ ಕರ್ಕೊಂಡು ಹೋಗಿ ಕತ್ತಲ್ಲಿ ಒಂದು ಕರೆಂಟ್ ಫೆಸಿಲಿಟಿ ಇಲ್ಲ ಊರಲ್ಲಿ ಕರೆಕ್ಟ್ ಆಗಿ. ಇಂತ ಊರಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಷ್ಟು ಈಸಿಯಾಗಿ ರೇಪ್ ಮಾಡಿ ಸಾಯಿಸಿ, ಅದು ಬರ್ಬರವಾಗಿ ಸಾಯಿಸಿದ್ದಾರೆ. ಇವ್ರ ಜನ ನೋಡಿ ಪಾಪ ಬಡವ್ರಿಗೆ ಅನ್ಯಾಯ ಆದ್ರೆ ಯಾರು ಧ್ವನಿ ಎತ್ತಲ್ಲ, ಯಾವ ಮೀಡಿಯಾದವರು ಇದನ್ನ ಪ್ರಶ್ನೆ ಮಾಡ್ತಿಲ್ಲ. ಒಬ್ಬ ಪೊಲೀಸ್ ಮಗಳು ರಾಜಕಾರಣಿ ಮಗಳಿಗೂ ಆಗಿದ್ರೆ ದೊಡ್ಡ ಹೈಲೈಟ್ ನ್ಯೂಸ್ ಅದೇ. ವಿತಿನ್ 1 ಡೇ ಅವ್ರಿಗೆ ಶಿಕ್ಷೆ ಆಗ್ತಿತ್ತು, ಕೊಲೆ ಮಾಡ್ತಿದ್ರಿ, ಇಲ್ಲ ಎನ್ಕೌಂಟರ್ ಮಾಡ್ತಿದ್ರಿ. ಮಾಡ್ರಿ ಇವಾಗ ಈ ಹುಡುಗಿನ ಈ ಹೆಣ್ಣು ಮಗು ಪಾಪ ಸತ್ತಿರೋದು ಯಾರು ಮಾಡಿದಾರೋ ಎನ್ಕೌಂಟರ್ ಮಾಡಿ ಸರ್ ದಯವಿಟ್ಟು. ಅದರ ಆದ್ರೇನೆ ಭಯ ಬರೋದು, ಏನಾದ್ರು ಚೇಂಜಸ್ ಆಗೋದು. ಮಾತು ಬರಲ್ಲ, ಕಿವಿನು ಕೇಳಲ್ಲ. ಅಂಗಾವಿಕಲ ಅಂತವಳಿಗೆ ಚಿತ್ರಹಿಂಸ ಮಾಡಿ ಹೊಡೆದು ಕತ್ತೆಲ್ಲ ತಿರುಗಿಸಿ, ಕತ್ತೆಲ್ಲ ಮುರಿದಿ, ಕಾಲು ಮುರಿದಿ, ಕೈ ಮುರಿದಿ ಎಲ್ಲ ಮಾಡಿ 6 ಜನ ಮಾಡಿರೋದು. 4 ಜನದ ರಿಪೋರ್ಟ್ 6 ಜನದ ಬಂದೈತೆ. ಹುಡುಗಿನ್ಗೆ ಪಿನ್ನು ಹಾಕೈತೆ, ಮಾಡಿ ಕೆಲಸ ಮಾಡ್ಬಿಟ್ಟು ಪಿನ್ನು ಹಾಕೈತೆ. ಅದ್ ಏನ್ ಅನ್ಯಾಯ ಸರ್? ಹುಡುಗಿ ನೋಡಿದ್ರೆ ಕಿವಿ ಇಲ್ಲ, ಬಾಯಿ ಇಲ್ಲ. ಮೂಗಿ ಹುಡುಗರಿಗೆ ಮನ್ಸ್ ಹೆಂಗ್ ಬಂದೈತೆ ಸರ್ ಮಾಡೋಕೆ? ಹೋಗಿ ನೋಡುವಾಗ ನನ್ ಮಗಳೇ ಕಾಣಿರೋದು, ನನ್ ಮಗಳಿಗೆ ಕಾಣಿರೋದು. ಚೆನ್ನಾಗಿ ತಲೆಬುಡೆ ಮೇಲೆ ಹೊಡ್ದಿ, ಹಿಂದ್ಗಡೆ ಹೊಡ್ದಿ, ಕಾಲ್ ಮುರ್ದಿ ಎಲ್ಲ ಎಳ್ಕೊಂಡು ಹೋಗಿರೋದು. ಹಿಂದ್ಗಡೆ ಎಲ್ಲ ಜಲ್ಲಿ ಮೇಲೆ ಎಲ್ಲ ಎಳ್ಕೊಂಡೋಗಿ ಅಲ್ಲಿ ಹಾಕಿರೋದು. ಅವಳ ನೋವು ತಡ್ಕೊಳಾಗಿರೋ ಎಲ್ಲ ಎಲೆ ಗಿಲೆ ಕಿತ್ಕೊಂಡು. ಟಿ ರವಿ ಬರ್ತಾರೆ, ತೇಜಸ್ವಿ ಸೂರ್ಯ ಬರ್ತಾರೆ, ಬಸವರಾಜ್ ಯತ್ನಾಳ್ ಅವರು ಬರ್ತಾರೆ, ಇನ್ನು ಯಾರ್ಯಾರೋ ಬಿಜೆಪಿಯ ನಾಯಕರುಗಳು ಬಂದು ಇವರು ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡ್ತಾ ಇದ್ದಾರೆ, ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಆಗ್ತಾ ಇದೆ ಅಂತ ಪ್ರತಿಪಾದನೆ ಮಾಡಿ ಬಹಳ ಅಗ್ರೆಸಿವ್ ಆಗಿ ಇಡೀ ದೇಶ ರಾಜ್ಯ ಗಮನವನ್ನ ಸೆಳೆಯುವಂತದ್ರ ಕಡೆ ಇವರು ನಾಟಕೀಯ ಬೆಳವಣಿಗೆ ಮಾಡ್ತಾರಲ್ಲ. ಇದೇ ಈ ಗ್ರಾಮದ ಒಂದು 16 ವರ್ಷದ ಬಾಲಕಿ, ಇವಳಿಗೇನು ಕೂಡ ಅಕ್ಕಿಪಿಕ್ಕಿ ಸಮುದಾಯ ಆದ್ರೂ ಕೂಡ ಹಿಂದೂ ಅಲ್ವೇ?